ಈ ಕೋಆಪರೇಟಿವ್ ಸೊಸೈಟಿಗಳು ಹುಟ್ಟು ಹಾಕಿಕೊಳ್ಳುವ ಉದ್ದೇಶ ಏನ್ ಗೊತ್ತಾ? ಸಂಬಂಧಪಟ್ಟ ಸಂಘ ಸಂಘಟನೆ ಮಾಲೀಕರ, ಶ್ರಮಿಕ ಹಾಗೂ ಕಾರ್ಮಿಕರ ಅಭಿವೃದ್ಧಿ ಮತ್ತು ಏಳಿಗೆಗಾಗಿ. ಹಾಗಾಗಿ ಅನೇಕ ಕೃಷಿ, ತಾಂತ್ರಿಕ, ಸಾರಿಗೆ, ಇತರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಕೆಲ ಸಂಘಟನೆಗಳವರು ಅವರವರಲ್ಲೇ ಒಂದಷ್ಟು ಪದಾಧಿಕಾರಿ ಸದಸ್ಯರನ್ನ ಒಟ್ಟುಗೂಡಿಸಿ ಒಂದು ಸೊಸೈಟಿ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಠೇವಣಿ ಖಾತೆ, ಪಿಗ್ಮಿ, ಇತರೆ ಹಣದ ಮೂಲಗಳನ್ನ ಕ್ರೋಢೀಕರಿಸಿಕೊಂಡು ಅವರುಗಳ ಆಗು ಹೋಗು ಹೆಚ್ಚು ಕಮ್ಮಿ ಅವುಗಳ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನ ಬದಲಾಯಿಸುವುದು, ಕೆಲವು ಸೊಸೈಟಿಗಳನ್ನ ಚುನಾವಣಾ ಪ್ರಕ್ರಿಯೆಗಳು ನಡೆಸುವುದು, ಹೀಗೆ ಹಲವು ರೀತಿಯ ರೂಲ್ಸ್ಗಳು ಕೂಡ ಇರ್ತದೆ. ಹಾಗೆ ಇವುಗಳಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಮತ್ತು ಹಣ ದುರುಪಯೋಗಗಳಂತಹ ಅಕ್ರಮಗಳು ನಡೆಯಬಾರದೆಂಬ ಉದ್ದೇಶದಿಂದ ಸರ್ಕಾರವು ಇವುಗಳನ್ನ ತನ್ನ ಸಹಕಾರ ಇಲಾಖೆ ಅಡಿಯಲ್ಲಿ ಇಟ್ಟುಕೊಂಡು ಅದರ ನೀತಿ ನಿಯಮ ನಿಬಂಧನೆಗಳನ್ನ ಇವುಗಳ ಮೇಲೆಯೂ ಏರಿ ಅದರ ಭಾಗವೆಂಬಂತೆ ವಾರ್ಷಿಕ ಲೆಕ್ಕ ವರದಿಯನ್ನು ಕೂಡ ಕಡ್ಡಾಯಗೊಳಿಸಿ ಸರ್ಕಾರದ ಸುಪರ್ದಿಯಲ್ಲಿ ಇಟ್ಕೊಂಡಿರುತ್ತದೆ. ದಿ ಬೆಂಗಳೂರು ಮೋಟಾರ್ಸ್ ಓನರ್ಸ್ ಅಂಡ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನಲ್ಲಿ ನಡೆದಿರುವ ಅಕ್ರಮ ಹಣ ದುರುಪಯೋಗದ ಬಗ್ಗೆ. ಈ ಸಂಘ ಸಂಸ್ಥಾಪನೆಯಾದಾಗಿನಿಂದ ಏನೆಲ್ಲ ಅಕ್ರಮಗಳು ನಡೆದಿದೆ, ಎಷ್ಟೆಲ್ಲ ಹಣ ದುರುಪಯೋಗವಾಗಿದೆ, ಅದರ ಬಗ್ಗೆ ಈ ಸಂಘ ಸ್ಥಾಪನೆಯಾದಾಗಿನಿಂದ ಏನೆಲ್ಲ ಅಕ್ರಮಗಳು ನಡೆದು ಎಷ್ಟೆಲ್ಲ ಹಣ ದುರುಪಯೋಗಗಳು ನಡೆದು ಹೋದೋ ಗೊತ್ತೇ ಇಲ್ಲ. ಆದ್ರೆ 2009ರಿಂದ 2018-19 ಸಾಲಿನವರೆಗೂ ಕೂಡ 14,76,93,719 ಕೋಟಿ ರೂಪಾಯಿಗಳ ಅವ್ಯವಹಾರ ಕಂಡು ಬಂದಿದ್ದು, ಈ ಕುರಿತ ದೂರನ್ನು ಸರ್ಕಾರದ ಗಮನಕ್ಕೆ ತರಲಾಗಿ ದಿನಾಂಕ 16/7/2022 ಸಹಕಾರ ಸಂಘ ಜಂಟಿ ನಿಬಂಧಕರಾಗಿದ್ದ ಶ್ರೀ ಅಶ್ವಥ ನಾರಾಯಣರವರು ಆದೇಶವೊಂದನ್ನು ಹೊರಡಿಸಿದ್ದು, ಸದರಿ ಆದೇಶ ಪತ್ರದಲ್ಲಿ ವಿಚಾರಣಾ ವರದಿಯಲ್ಲಿನ 2 ಆರೋಪಗಳಿಗೆ ಸಂಬಂಧಿಸಿದಂತೆ ಆಗಿರುವ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಳಲು ಅಗತ್ಯ ಕ್ರಮ ಕೈಗೊಂಡು ಆದೇಶ ತಲುಪಿಸಿದ 30 ದಿನಗಳೊಳಗೆ ಅನುಪಾಲನಾ ವರದಿಯನ್ನ ಸಂಬಂಧಪಟ್ಟ ಸೂಕ್ತ ದಾಖಲೆಗಳೊಂದಿಗೆ ಈ ಕಚೇರಿಗೆ ಸಲ್ಲಿಸುವಂತೆ ಸಂಘಕ್ಕೆ ನಿರ್ದೇಶನ ನೀಡಿರುತ್ತಾರೆ. ಇಷ್ಟೇ ಅಲ್ಲದೆ ಈ ಆದೇಶದ ಪ್ರತಿಯೊಂದಿಗೆ ವರ್ಷವಾರು ಹಣಕಾಸು ದುರುಪಯೋಗದ ಮೊತ್ತ ಮತ್ತು ಜವಾಬ್ದಾರರ ಕಾಲಂಗಳ ಸಮೇತ ವಿವರಗಳನ್ನು ನೀಡಿದ್ದು, ಸಂಖ್ಯೆ ಕಾಯ್ದೆ 1959 ಕಾಲಂ 29C ಅನ್ವಯ ಆಡಳಿತ ಮಂಡಳಿ ನಿರ್ದೇಶಕ ಹಾಗೂ ಅಧ್ಯಕ್ಷಕರನ್ನು ಅವರವರ ಸ್ಥಾನದಿಂದ ಅನರ್ಹಗೊಳಿಸಲು ಕ್ರಮವಿಡಲು ಸೂಚಿಸಿರುತ್ತದೆ ಮತ್ತು ಕಾಲಂ ಸಂಖ್ಯೆ 109 ಅಡಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಕೂಡ ಸೂಚಿಸಿರುತ್ತಾರೆ. ಮುಂದುವರೆದ ಸದರಿ ಅವಧಿಯಲ್ಲಿ ಸಂಘದ ಲೆಕ್ಕ ಪರಿಶೋಧನೆ ಜರುಗಿಸಿದ್ದ ಚಾರ್ಟರ್ಡ್ ಅಕೌಂಟರ್ಗಳಾದ ಶ್ರೀಮತಿ ರೇಖಾ ಹನುಮಂತೇಗೌಡ ಮತ್ತು ಶ್ರೀ ಎನ್ ಕುಮಾರ್ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಸಹಕಾರ ಪ್ರಾಧಿಕಾರಕ್ಕೆ ವರದಿ ನೀಡಲು ನಿರ್ದೇಶಿಸಿರುತ್ತಾರೆ. ಈ ಆದೇಶ ಅದೆಲ್ಲಿ ಎಕ್ಕುಟ್ಟಿ ಹೋಯಿತೋ ಗೊತ್ತಿಲ್ಲ. ಮುಂದುವರಿದು 2019-20 ಸಾಲಿನಲ್ಲಿ 2.64 ಕೋಟಿ ಮತ್ತು 2020-21 ಸಾಲಿನಲ್ಲಿ 1.18 ಕೋಟಿ ಹಣ ದುರುಪಯೋಗ ಆಗಿರುವ ಕುರಿತು ಪುನಃ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲೇ ತಿಳಿದು ಬಂದಿದ್ದು, ಈ ಕುರಿತು ಸಂಘದ ವತಿಯಿಂದ ಸರ್ಕಾರಕ್ಕೆ ದೂರೊಂದನ್ನು ಸಲ್ಲಿಕೆ ಆಗ್ತದೆ. ಆದರೆ ಈ ಬಾರಿ ದಿನಾಂಕ 27/6/2024 ಆದೇಶವೊಂದನ್ನು ಹೊರಡಿಸಿದ ಸಹಕಾರ ಇಲಾಖೆಯವರು ಕರ್ನಾಟಕ ಸರ್ಕಾರ ಸಂಘ ಕಾಯ್ದೆ 1959 ಕಾಲಂ 60 ಅಡಿ ತಾವೇ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕೆಂದು ಆದೇಶಿಸುತ್ತಾರೆ. ಆದರೆ ಇದುವರೆಗೂ ಪ್ರಕರಣ ದಾಖಲಿಸಿಕೊಂಡಿದ್ದಾಗಲಿ ಕ್ರಮ ಕೈಗೊಂಡಿದ್ದಾಗಲಿ ಇಂದಿನ ಜಂಟಿ ನಿರ್ದೇಶಕರ ಆದೇಶ ಪಾಲಿಸಿದ್ದಾಗಲಿ ಕಂಡು ಬಂದಿರುವುದಿಲ್ಲ. ಹಾಗೆ ಇಂದಿನ ಅಧ್ಯಕ್ಷರು, ನಿರ್ದೇಶಕರು, ಪದಾಧಿಕಾರಿಗಳು ಯಾರೂ ಕೂಡ ಭ್ರಷ್ಟಾಚಾರವನ್ನ ಹತ್ತಿಕ್ಕಲು ವಸೂಲಾತಿಗೆ ಮುಂದಾಗಲು ಕಾಳಜಿ ವಹಿಸದೆ ಕೂತಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಠೇವಣಿದಾರರ ನಷ್ಟವನ್ನ ತುಂಬಿಕೊಡುವುದು, ಸಂಘಕ್ಕೆ ಅಂಟಿರುವ ಕಪ್ಪು ಮಚ್ಚೆಯನ್ನು ಹೊರಸಿ ಹಾಕುವ ಯಾವುದೇ ಬೆಳವಣಿಗೆಗಳು ನಡೆಯುತ್ತವೆಂಬ ಆಶಾಭಾವನೆ ಕಾಣಬರುವುದಿಲ್ಲ. ಏಕೆಂದ್ರೆ ಈ ಬಹುಕೋಟಿ ಅಕ್ರಮ ಮತ್ತು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿರುವವರು ಬೇರಾರೂ ಅಲ್ಲದೆ ಮಾಜಿ ಅಧ್ಯಕ್ಷರಾದ ಷಣ್ಮುಗಪ್ಪ, ಚೆನ್ನಾರೆಡ್ಡಿ ಮತ್ತು ಕಾರ್ಯದರ್ಶಿಯಾದ ಎಸ್ ನಾಗಪ್ಪ.
ಅನಿಲ್ ಕುಮಾರ್ ಮತ್ತು ಲೆಕ್ಕಿಗ ಸತೀಶ್ ಕುಮಾರ್ ರೆಡ್ಡಿ ರವರುಗಳೇ ಆಗಿದ್ದಾರೆ. ಹಾಗಾಗಿ ಬೇಲಿಯೇ ಎದ್ದು ಹೊಲ ಮೇಯುತ್ತಿದೆ ಅಂದ ಹಾಗಿದೆ ಈ ಕತೆ. ಸೊ ಈ ಬಹುಕೋಟಿಯ ಅವ್ಯವಹಾರವು ಆಡಿಟ್ ವರದಿಯಲ್ಲಿ ಬಹಿರಂಗಗೊಂಡಿದ್ದರು. ಮೇಲ್ನೋಟಕ್ಕೆ ಇಷ್ಟೊಂದು ಭ್ರಷ್ಟಾಚಾರ ಕಂಡು ಬರುತ್ತಿದ್ದರೂ ಸದರಿ ಸಂಘಕ್ಕೆ ಅಧ್ಯಕ್ಷ, ನಿರ್ದೇಶಕ, ಪದಾಧಿಕಾರಿಗಳೆಲ್ಲರೂ ಮುಂದೆ ನಿಂತಿದ್ದರೂ ಸದ್ಯಕ್ಕೆ ನ್ಯಾಯ ಸಿಗುವ ಯಾವುದೇ ಲಕ್ಷಣಗಳು ಕಂಡು ಬರುತ್ತಿಲ್ಲ. ಹಾಗಾಗಿ ಸರ್ಕಾರವೇ ಮುಂದೆ ನಿಂತು ಈ ಭ್ರಷ್ಟಾಚಾರದ ತನಿಖೆ ವಹಿಸಿಕೊಂಡು ತಪ್ಪಿತಸ್ಥರ ಎಡೆಮುರಿ ಕಟ್ಟಲು ಎಲ್ಲ ಹಿತಾಸಕ್ತ ಸದಸ್ಯರು ಹಾಗೂ ನಷ್ಟ ಹೊಂದಿರುವ ಠೇವಣಿದಾರರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಅತಿ ಶೀಘ್ರ ಸರ್ಕಾರ ಯಾವುದೇ ಕಾಳಜಿ ತೋರಿಸದೇ ಇದ್ದಲ್ಲಿ ಇದೇ ನಮ್ಮ ಪತ್ರಿಕೆಯಲ್ಲಿ ಇನ್ನಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿರುವವರ ಕುರಿತು ನಿಖರ ವರದಿಯನ್ನ ಮಾಡಿ ಹೋರಾಟಕ್ಕೆ ಅಣಿಯಾಗುತ್ತೇವೆಂದು ಎಚ್ಚರಿಕೆ ನೀಡುತ್ತಿದ್ದೇವೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.